ತುಮಕೂರು ತಾಲೂಕಿನ ಚಿನಗ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಮೂಕಾಂಬಿಕಾ ದೇವಾಲಯದಲ್ಲಿ ಈ ವರ್ಷದ ಶ್ರೀ ಮೂಕಾಂಬಿಕಾ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಹಾಗೂ ಅದ್ದೂರಿಯಾಗಿ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ತಾಯಿ ಮೂಕಾಂಬಿಕಾ ಕೃಪೆಗೆ ಪಾತ್ರರಾಗಲು ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿದ್ದಾರೆ. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ತುಮಕೂರು, ಬೆಂಗಳೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಯಾವುದೇ ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಪೂಜಾ ಕಾರ್ಯಗಳು ನೆರವೇರಿಸುತ್ತಿರುವುದು ಈ ಜಾತ್ರೆಯ ವಿಶೇಷವಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯರವರು ಹಲವು ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಾವು ಹಿಂದೆ ನುಡಿದಿರುವ ಭವಿಷ್ಯ 99% ನಿಜವಾಗಿದೆ. ನಾನು ಹೇಳುವುದಿಲ್ಲ, ಅಮ್ಮನವರು ಹೇಳಿದಂತೆ ನಾನು ನುಡಿಯುತ್ತೇನೆ. ಆರೋಗ್ಯ, ವಿವಾಹ, ಸಂತಾನ, ಉದ್ಯೋಗ ಸೇರಿದಂತೆ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂಬ ದೃಢ ನಂಬಿಕೆಯಿಂದ ಭಕ್ತರು ತಾಯಿ ಮೂಕಾಂಬಿಕೆಯನ್ನು ಆರಾಧಿಸುತ್ತಿದ್ದಾರೆ. 4 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ದೇಶದ ಒಳಿತಿಗಾಗಿ ಚಂಡಿಕಾ ಯಾಗ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಜನರಿಗೆ ಲಕ್ಷ್ಮೀಕಾಂತ್ ಆಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಶ್ರೀ ಕ್ಷೇತ್ರ ಮೂಕಾಂಬಿಕಾ ದೇವಾಲಯದಲ್ಲಿ ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಹಿಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗಿದೆ. ಯಾವ ರೀತಿಯಪ್ಪ ಅಂದರೆ ವಿಶೇಷತೆ ಅಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಕೂಡ ಕಲ್ಪತರು ನಾಡು ಅಂತ ನಾವೇನು ಕರಿತೇವೆ, ಆ ಕಲ್ಪತರು ನಾಡಿನಲ್ಲಿ ಭಕ್ತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿ ಅನುಗ್ರಹ ನೀಡ್ತಕ್ಕಂಥ ನಮ್ಮ ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದಗಳನ್ನು ಪಡ್ಕೊಂಡು ಈ ಒಂದು ಜಾತ್ರಾ ಮಹೋತ್ಸವ ಅಂದರೆ ಯಾವ ರೀತಿಯಪ್ಪ ಅಂದರೆ ಈ ಜಾತ್ರಾ ಮಹೋತ್ಸವ ಮಾಡಲಿಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದರೆ ನಾವಿವತ್ತು ಈ ಕಲ್ಪತರು ನಾಡಿನಲ್ಲಿ ನಾವೇನು ಓಡಾಡ್ತಾ ಇದ್ದೀವಿ, ಆ ಒಂದು ಪ್ರತಿಯೊಂದು ಧೂಳಿನ ಕಣಕಣವೂ ಕೂಡ ಸ್ವಾಮೀಜಿಯವರ ಒಂದು ವಿಭೂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅಷ್ಟು ರೀತಿಯಾಗಿ ಆರಾಧನೆ ಮಾಡ್ತಕ್ಕಂಥವ್ರು ಆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಿರುತ್ತೆ. ಅದೇ ಪ್ರಕಾರವಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನಾ ಜಿಲ್ಲೆಯಿಂದ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾರೆ. ಶಕ್ತಿಗನುಸಾರವಾಗಿ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂಥ ಜಾತಿ, ಮತ, ಧರ್ಮಗಳ ಭೇದ ಭಾವಗಳಿಲ್ಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು ಎಂಬತಕ್ಕಂಥ ಸಂದೇಶದೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತೆ. ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ. ಹೊರಗಿನ ಭಕ್ತಾದಿಗಳು ಕೂಡ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ತನುಬನ ಧನ ಸಹಾಯವನ್ನು ಮಾಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸ್ತಾರೆ. ಇದರಲ್ಲಿ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆರೈಕೆಗಳಿರ್ಬೋದು, ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು, ಸಂತಾನಕ್ಕೆ ಸಂಬಂಧಪಟ್ಟಂಥದ್ದು, ಈ ರೀತಿಯಾದಂಥ ಅವರ ಮನಸ್ಸಿನ ಕಾಮನೆಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಭಗವತಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಜಾತ್ರೆ ಇದು 4 ದಿನಗಳ ಕಾಲ ನಿರಂತರವಾಗಿ ನಡೀತಕ್ಕಂಥದ್ದಿರುತ್ತೆ. ಪ್ರಥಮವಾಗಿ ದೇವಿಯ ಒಂದು ಕಂಕಣವನ್ನು ಧಾರಣೆ ಮಾಡಿಕೊಂಡು ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿ ನವಚಂಡಿಕಾ ಯಾಗವನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡ್ತೇವೆ. ನಾನು 2015ರಿಂದ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇದ್ದೀನಿ. ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ನಾನು ಫಸ್ಟ್ನೇ ಸಾರಿ ಚುನಾವಣೆ 7 ಹೋಟೆಲ್ ಸೋತ್ಬಿಟ್ಟಿದ್ದೆ. 7 ಹೋಟೆಲ್ ಸೋತಾಗ ಇಲ್ಲಿ ಬಂದು ನಡ್ಕೊಂಡ್ಮೇಲೆ ನಾನು ನೆಕ್ಸ್ಟು 2020ಕ್ಕೆ ಲೀಡಿಂಗಲ್ಲಿ ಗೆದ್ದಿದ್ದೀನಿ. ಅಂದರೆ ಗುರುಗಳು ಏನು ಹೇಳೋರು ಅದರಂತೆ ನಡ್ಕೊಂಡಿದ್ದೀವಿ ನಾವು. ನಮ್ಮ ಗುರುಗಳು ಏನು ಹೇಳಿರೋ ಈ ಥರ ಹಿಂಗೆ ಹೋಗ್ಬೇಕು, ಅವ್ರೇನು ಹೇಳ್ತಾರೋ ಆ ಥರ ಮಾಡಿದ್ದೀವಿ. ಅವ್ರು ಹೇಳಿರೋದು ಇದುವರೆಗೂ ಯಾವುದೂ ಸುಳ್ಳಾಗಿಲ್ಲ. ಅವ್ರೇನು ಹೇಳಿರೋದು ಯಾವುದು ನಮ್ಗೆ ಇದುವರೆಗೂ ಸುಳ್ಳಾಗಿಲ್ಲ. ಹಾಗಾಗಿ ಈಗ ಅಲ್ಲಿ ಸದಸ್ಯ ಇದ್ದೀನಿ ನಾನು. ಕೆಲವೊಂದು ವಿಚಾರಗಳು ನಮಗೆ ಸುಮಾರು ಈ ಥರ ಹಿಂಗಾಗುತ್ತೆ, ಈ ದಾರಿಲಿ ಹೋಗಬೇಡಿ, ಹೋಗಿಲ್ಲ ನಾವು. ಹಾಗೆ ನಡ್ಕೊಂಬಂದೈತಿ. ಆ ತಾಯಿ ನಮ್ಮ ಚೆನ್ನಾಗಿ ಕಾಪಾಡ್ಕೊಂಬಂದಿದೆ ನಮ್ಮನ್ನು.
ವಿಶೇಷವೆಂದರೆ ಭಕ್ತಾದಿಗಳಿಂದ ಭಕ್ತಾದಿಗಳಿಗಾಗಿ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿದ್ದು, ಶಿವಪಾರ್ವತಿ ಸ್ವರೂಪದಲ್ಲಿರುವ ಮೂಕಾಂಬಿಕಾ ದೇವಿಯನ್ನ ಭಕ್ತರು ದರ್ಶನ ಪಡೆಯುತ್ತಿರುವುದು.